ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಅಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 20th ಪ್ರಾಜೆಕ್ಟ್ ನೋಡ್ತಾ ಹೋಗೋಣ. ಅದೇ ಆರ್ಡಿನೋ ಡಿಜಿಟಲ್ ಡೋರ್ ಲಾಕರ್ ಯೂಸಿಂಗ್ ಪಾಸ್ವರ್ಡ್ ಆ್ಯಂಡ್ 4x4 ಕೀಪ್ಯಾಡ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಪ್ರಾಜೆಕ್ಟ್ ಓವರ್ವ್ಯೂ. ವಾಟ್ ಡಸ್ ದಿಸ್ ಪ್ರಾಜೆಕ್ಟ್ ಡಸ್? ವೈ ಇಟ್ ಈಸ್ ಯೂಸ್ಫುಲ್? ಈ ಪ್ರಾಜೆಕ್ಟ್ ಏನು ಮಾಡುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಗೆ ಸೆಕ್ಯೂರಿಟಿ ಆಕ್ಸೆಸ್ ಕೊಡುತ್ತೆ, ಆಟೋಮೆಟಿಕ್ ಕಂಟ್ರೋಲ್ ಮಾಡುತ್ತೆ, ಫೀಡ್ಬ್ಯಾಕ್ ಯೂಸರ್ ಫೀಡ್ಬ್ಯಾಕ್ ಕೊಡುತ್ತೆ ನಮಗೆ, ಆಮೇಲೆ ಕೋರ್ ಐಡಿಯಾ. ಇದಿಷ್ಟು ಇದ್ರ ಪ್ರಾಜೆಕ್ಟಿನ ಓವರ್ವ್ಯೂ. ಸೆಕ್ಯೂರಿಟಿ ಆಕ್ಸೆಸ್ ಅಂದರೆ ಡೋರು ಎಲ್ಲಿವರೆಗೂ ಕ್ಲೋಸ್ ಇರುತ್ತೆ ಅಂದರೆ, ನಾವು ಪಾಸ್ವರ್ಡ್ ಕರೆಕ್ಟಾಗಿ ಹೊಡೆಯೋದನ್ಕ ಅದು ಕ್ಲೋಸ್ ಆಗಿರುತ್ತೆ. ಒಂದ್ಸಲಿ ಅದು ಪಾಸ್ವರ್ಡ್ ನಾವು ಕರೆಕ್ಟಾಗಿ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಫೀಡ್ಬ್ಯಾಕ್ ಆಗಿ ಏನು ಕೊಡುತ್ತೆ ಅಂದರೆ, ನಾವು ಪಾಸ್ವರ್ಡ್ ಕರೆಕ್ಟಾಗಿ ಹೊಡೆದ್ರೆ ಗ್ರೀನ್ ಲೈಟ್ ಆನ್ ಆಗುತ್ತೆ, ಆಮೇಲೆ ಬೀಪ್ ಆಗುತ್ತೆ ಬಜರ್. ಓಕೆ, ಅದೇ ತಪ್ಪಾಗಿ ಹೊಡೆದ್ರೆ ರೆಡ್ ಲೈಟ್ ಆನ್ ಆಗುತ್ತೆ, 3 ಸಲ ಬೀಪ್ ಆಗುತ್ತೆ ಬಜರ್, ಆಮೇಲೆ ಡಿನೈಡ್, ಡೋರ್ ಕ್ಲೋಸ್ ಆಗಿರುತ್ತೆ. ಕೋರ್ ಐಡಿಯಾ ಏನಂದರೆ, ರೀಪ್ಲೇಸ್ ಎ ಟ್ರೆಡಿಷನಲ್ ಕೀ ವಿತ್ ಎನ್ ಸಿಂಪಲ್ ಎಲೆಕ್ಟ್ರಾನಿಕ್ ಪಾಸ್ವರ್ಡ್ ಸಿಸ್ಟಮ್. ನಾವು ನಾರ್ಮಲ್ ಕೀ ಇರುತ್ತಲ್ಲ, ಬೀಗ ಹಾಕಿ ಡೋರ್ ಓಪನ್ ಮಾಡೋದು, ಅದನ್ನು ನಾವು ಟ್ರೆಡಿಷ್ನಲ್ ಆಗಿ ಈಗ ಏನು ಮಾಡ್ತೀವಿ, ಪಾಸ್ವರ್ಡ್ ಸಿಸ್ಟಮ್ ಆಗಿ ಪಾಸ್ವರ್ಡ್ ಹೊಡೆದ್ರೆ ಡೋರ್ ಓಪನ್ ಆಗೋ ಥರ ಮಾಡ್ತಿದ್ದೀವಿ. ಓಕೆ, ದಿಸ್ ಪ್ರಾಜೆಕ್ಟ್ ಡೆಮಾನ್ಸ್ಟ್ರೇಟ್ ಮಾಡೋದಂದರೆ ಇನ್ಪುಟ್, ಡಿಸಿಷನ್, ಔಟ್ಪುಟ್ ಇನ್ ಒನ್ ಆರ್ಡಿನೋ ಅಪ್ಲಿಕೇಶನ್. ಇದಿಷ್ಟು ಒಂದೇ ಇದರಲ್ಲಿ ಮಾಡುತ್ತೆ. ಓಕೆ, ನೆಕ್ಸ್ಟು ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ನೋಡ್ತಾ ಹೋಗೋಣ. ಕ್ರಿಯೇಟ್ ಎ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಎಲೆಕ್ಟ್ರಾನಿಕ್ ಲಾಕಿಂಗ್ ಮೆಕ್ಯಾನಿಸಮ್. ಓಕೆ, ನಾವು ಪಾಸ್ವರ್ಡನ್ನು ಇಟ್ಟು ಪ್ರೊಟೆಕ್ಟ್ ಮಾಡೋ ಥರ. ಓಕೆ, ಇದಕ್ಕೆ ಮ್ಯಾನ್ಯುವಲ್ ಆಗಿ ಕೀ ಬೇಕಾಗಿರಲಿಲ್ಲ, ಸೊ ಪಾಸ್ವರ್ಡ್ ನೆನ್ಪಿಟ್ರೆ ಸಾಕು. ರೀಡ್ಸ್ ಡಿಜಿಟಲ್ ಆ್ಯಂಡ್ ಕಂಟ್ರೋಲ್ ಕೀ ಫ್ರಮ್ 4x4 ಮ್ಯಾಟ್ರಿಕ್ಸ್ ಕೀಬೋರ್ಡ್. 4x4 ಮ್ಯಾಟ್ರಿಕ್ಸ್ ಕೀಬೋರ್ಡಿಂದ ನಾವು ಡಿಜಿಟಲ್ಸ್ನ ಕಂಟ್ರೋಲ್ ಮಾಡ್ಬೋದು, ಡಿಜಿಟ್ ಕಂಟ್ರೋಲ್ ಕೀನ. ಓಕೆ, ಕಂಪೇರ್ ದ ಎಂಟೈರ್ಡ್ ಪಾಸ್ವರ್ಡ್ ವಿತ್ ಎನ್ ಸ್ಟೋರ್ಡ್ ಪಾಸ್ವರ್ಡ್ ಇನ್ ಆರ್ಡಿನೋ. ನಾವೇನು ಮಾಡ್ಬೋದು, ಆರ್ಡಿನಲ್ಲಿ ಒಂದು ಪಾಸ್ವರ್ಡ್ನ ಸ್ಟೋರ್ ಮಾಡಿ ಆ ಪಾಸ್ವರ್ಡ್ ಹೊಡೆದ್ರೇ ಡೋರ್ ಓಪನ್ ಆಗೋದು, ಆಕ್ಸೆಸ್ ಕೊಡೋ ಥರ ಮಾಡ್ಬೋದು. ಓಕೆ, ಯೂಸ್ ಆ್ಯಂಡ್ ಸರ್ವೋ ಮೋಟರ್ ಟು ರೆಪ್ರೆಸೆಂಟ್ ಎ ಫಿಸಿಕಲ್ ಡೋರ್ ಲಾಕ್. ಅಂದರೆ ನಾವು ಪಾಸ್ವರ್ಡ್ ಎಂಟರ್ ಮಾಡಿ ಆ ಪಾಸ್ವರ್ಡ್ ಕರೆಕ್ಟ್ ಆದರೆ ಸರ್ವೋ ಮೋಟರ್ ಥ್ರೂ ನಾವು ಡೋರ್ನ ಓಪನ್ ಮಾಡಿಸ್ಬೋದು. ಓಕೆ, ಪ್ರೊವೈಡ್ ಕ್ಲಿಯರ್ ವಿಷನ್ ಆ್ಯಂಡ್ ಅವಾಯ್ಡ್ ಫೀಡ್ಬ್ಯಾಕ್ ಫಾರ್ ಆಕ್ಸೆಸಿಂಗ್ ಸ್ಟೇಟಸ್. ಓಕೆ, ನಮಗೆ ಕ್ಲಿಯರ್ ವಿಷನ್ ಇರುತ್ತೆ, ಆಡಿಯೋ ಫೀಡ್ಬ್ಯಾಕ್ ಕೊಡುತ್ತೆ, ಬಜರ್ ಬೀಪ್ ಆಗುತ್ತಲ್ಲ, ಆಮೇಲೆ ಕ್ಲಿಯರ್ ವಿಷನ್ ಅಂದರೆ LED ಆನ್ ಆಗುತ್ತೆ, ಬಜರ್ ಬೀಪ್ ಆಗುತ್ತೆ, ಆಮೇಲೆ ಡೋರ್ ಆನ್ ಆಗುತ್ತೆ, ಓಪನ್ ಆಗುತ್ತೆ. ಇದಿಷ್ಟು ಕ್ಲಿಯರ್ ವಿಷನು. ಪ್ರಾಕ್ಟೀಸಿಂಗ್ ಆರ್ಡಿನೋ ಲೈಬ್ರರಿ, ಸ್ಟ್ರಿಂಗ್, ಕಂಡೀಷನ್, ಲೂಪ್ಸ್ ಆ್ಯಂಡ್ ಟೈಮಿಂಗ್ಸ್. ಇದಿಷ್ಟು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಈಗ ನಾವು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಏನೇನು ಬೇಕಾಗಿರೋ ಕಾಂಪೊನೆಂಟ್ಸ್ ನೋಡ್ತಾ ಹೋಗೋಣ. ಆರ್ಡಿನೋ ಉನೋ, 4x4 ಕೀಪ್ಯಾಡ್, ಸರ್ವೋ ಮೋಟರ್, ಗ್ರೀನ್ LED, ರೆಡ್ LED, ಬಜರು, ಬ್ರೆಡ್ ಬೋರ್ಡ್ ವೈರು, ಆಮೇಲೆ USB. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಬನ್ನಿ ಈಗ ಸರ್ಕ್ಯೂಟ್ ಹೇಗೆ ಬಿಲ್ಡ್ ಮಾಡೋದು ನೋಡ್ತಾ ಹೋಗೋಣ. ಸರ್ಕ್ಯೂಟ್ ಕನೆಕ್ಷನ್ ನೋಡಿ, ಇದು ಬಂದ್ಬಿಟ್ಟು 4x4 ಕೀಪ್ಯಾಡ್. ಓಕೆ, ಫಸ್ಟ್ ಆಫ್ ಆಲ್ ನಾವು ಸರ್ವೋ ಮೋಟರ್, ಬಜರು, 2 LED ಕನೆಕ್ಷನ್ ನೋಡ್ತಾ ಹೋಗೋಣ. ಸರ್ವೋ ಮೋಟರ್ ಕನೆಕ್ಷನ್ ಇಲ್ಲ, ಗ್ರೌಂಡಿಂದ ಕಾಮನ್ ಗ್ರೌಂಡು, ಆಮೇಲೆ ಪವರಿಂದ ಕಾಮನ್ VCC, ಆಮೇಲೆ ಇನ್ನೊಂದು ವೈರು ಸಿಗ್ನಲಿಂದ ನಾವು ಪಿನ್ ನಂಬರ್ 10ಗೆ ಕೊಡ್ತೀವಿ. ಇದಿಷ್ಟು ನಮ್ಮ ಸರ್ವೋ ಮೋಟರ್ ಕನೆಕ್ಷನ್. ಈಗ ಬಜರ್ ಕನೆಕ್ಷನ್ ನೋಡಿದ್ರೆ ನೆಗೆಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನಾವು ಪಿನ್ ನಂಬರ್ 13ಗೆ ಕೊಡ್ತೀವಿ. ಇದು ಬಜರ್ ಕನೆಕ್ಷನ್. ಈಗ ರೆಡ್ LED ನೋಡಿದ್ರೆ ನೆಗೆಟಿವ್ ಟು ನೆಗೆಟಿವ್ ಕೊಡ್ತೀವಿ, ಪಾಸಿಟಿವ್ ಒಂದು 220 ಓಮ್ ರೆಸಿಸ್ಟರ್ನ ಕನೆಕ್ಟ್ ಮಾಡಿ ಅದನ್ನು ನಾವು ಇಲ್ಲಿಂದ ಪಾಸ್ ಮಾಡಿ ಡೈರೆಕ್ಟ್ ಪಿನ್ ನಂಬರ್ 12ಗೆ ಕೊಡ್ತೀವಿ. ಗ್ರೀನ್ LEDಗೆ ನಾವು ಡೈರೆಕ್ಟ್ ಗ್ರೌಂಡ್ನ ವಿತ್ ದ ಹೆಲ್ಪ್ ಆಫ್ 220 ಓಮ್ ರೆಸಿಸ್ಟರ್ ನಾವು ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ನ ನಾವು ಪಿನ್ ನಂಬರ್ 11ಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಈ 3 ಕನೆಕ್ಷನ್ ಮುಗೀತು. ಈಗ ಕೀಪ್ಯಾಡ್ ಕನೆಕ್ಷನ್, ಇದು ತುಂಬ ಈಸಿ. ಇಲ್ಲಿ ನೋಡಿ, ಫಸ್ಟ್ 4 ರೋಸು, ಸೆಕೆಂಡ್ 4 ಕಾಲಮ್ಸು. ಓಕೆ, ಫಸ್ಟ್ 4 ರೋ, ಸೆಕೆಂಡ್ 4 ಕಾಲಮ್ಸು, ಒಟ್ಟು 8 ಪಿನ್ಸ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ರೋ ನಾನು 2ಇಂದ ಕನೆಕ್ಟ್ ಮಾಡ್ತಾ ಹೋಗೋದು, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5, ಆಮೇಲೆ ಕಾಲಮ್ 1ನ 5, ಆಮೇಲೆ ಕಾಲಮ್ 2ನ 6, ಕಾಲಮ್ 3ನ 7, ಕಾಲಮ್ 3ನ 8, ಹಾಗೆ ಲೈನಾಗಿ ಸೀಕ್ವೆನ್ಸಾಗಿ ಕನೆಕ್ಟ್ ಮಾಡ್ತಾ ಹೋದ್ರೆ ಇದು 9 ತನಕ. 2, 3, 4, 5, 6, 7, 8, 9 ಇಲ್ಲಿ ತನಕ ಕನೆಕ್ಟ್ ಮಾಡಿದ್ರೆ ನಮ್ಮ ಕೀಪ್ಯಾಡ್ ಕನೆಕ್ಷನ್ ಆಯಿತು. ಇದಿಷ್ಟೇ ಸಿಂಪಲ್ ಕನೆಕ್ಷನ್ಸ್. ಓಕೆ, ನೆಕ್ಸ್ಟ್ ಈಗ ಪಿನ್ ಕನೆಕ್ಷನ್ ನೋಡ್ತಾ ಹೋದರೆ ನೋಡಿ, ಅದೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಕೀ ರೋಸು R1, R2, R3, R4, ಆರ್ಡಿನೋ ಪಿನ್ ಬಂದುಬಿಟ್ಟು D2, D3, D4, D5 ಇಲ್ಲಿ ಕನೆಕ್ಟ್ ಮಾಡ್ತೀವಿ ನಾವು. ಓಕೆ, ಕೀ ಕಾಲಮ್ಸು C1, C2, C3, C4 ಅಂದರೆ ಕಾಲಮ್ಮು, ಇದು ರೋ, ಅದನ್ನು ನಾವು 6, 7, 8, 9 ಪಿನ್ನಿಗೆ ಕನೆಕ್ಟ್ ಮಾಡ್ತೀವಿ. ಸರ್ವೋ ಮೋಟರ್ನ ಸಿಗ್ನಲ್ನ D10ಗೆ, ಗ್ರೀನ್ LED D11,
ಆಮೇಲೆ ರೆಡ್ ಎಲ್ ಇ ಡಿನ ನಾವು ಪಿನ್ ನಂಬರ್ 12, ಬಜರ್ನ 13, ಕಾಮನ್ ಗ್ರೌಂಡ್ನ ಗ್ರೌಂಡು, ಕಾಮನ್ ವಿ ಸಿ ಸಿನ ವಿ ಸಿ ಸಿ. ಇದಿಷ್ಟೇ ಕನೆಕ್ಷನ್ ರಿಟರ್ನ್ ಫಾರ್ಮು. ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ರೋಸಲ್ಲಿ R1 R2 D2 to D5 ರೋಸ್ ಇರುತ್ತಲ್ಲ, ಹಿಂಗೆ ಅದು R1 to R4 ಇರುತ್ತೆ. ಅದನ್ನು ನಾವು D2 D3 D4 D5ಗೆ ಕನೆಕ್ಟ್ ಮಾಡ್ತೀವಿ. ಕಾಲಮ್ಸ್ನ ನಾವು D6 D7 D8 D9ಗೆ ಕನೆಕ್ಟ್ ಮಾಡ್ತೀವಿ ಕಾಲಮ್ಸ್ನ. ಓಕೆ, ಇದು ಕನೆಕ್ಷನ್ನು ಇದ್ರದ್ದು ಕೀಪ್ಯಾಡಿಂದ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ. ಕೀ ಯೂಸ್ಡ್ ಇನ್ ದಿಸ್ ಪ್ರಾಜೆಕ್ಟ್, ಸಬ್ಮಿಟ್ ದ ಪಾಸ್ವರ್ಡ್, ಕ್ಲಿಯರ್, ಎಂಟರ್ ನ್ಯೂಮರಿಕಲ್ ಕೀ, ಬಿಲ್ಡ್ ದ ಪಾಸ್ವರ್ಡ್. ಓಕೆ, ನ್ಯೂಮರಿಕಲ್ ಕೀನ ಟೈಪ್ ಮಾಡಿ ನಾವು ಒಂದು ಪಾಸ್ವರ್ಡನ್ನ ಬರೆದಿದ್ದೀವಿ ಕೋಡಲ್ಲಿ. ಆ ಪಾಸ್ವರ್ಡ್ ಹೊಡೆದ್ರೆ ನಿಮ್ಗೆ ಆಟೋಮೆಟಿಕಾಗಿ ಡೋರ್ ಓಪನ್ ಆಗುತ್ತೆ. ಓಕೆ, ನಮಗೀಗ ಕರೆಕ್ಟ್ ಪಾಸ್ವರ್ಡು ಆಕ್ಸಿಸ್ ಗ್ರ್ಯಾಂಟ್ ಹೇಗೆ ಮಾಡುತ್ತೆ ಅಂದರೆ, ಪಾಸ್ವರ್ಡು 1 2 3 4 ಅಂತ ಕೊಟ್ಟಿದ್ದೀವಿ. 1 2 3 4 ಅಂತ ಅದನ್ನು ನಾವು ಕ್ಲಿಕ್ ಮಾಡಿ ನೆಕ್ಸ್ಟ್ ಆ್ಯಶ್ ಸಿಂಬಲ್ ನೋಡಿಬೇಕು. ಇದು ಒಂಥರ ಎಂಟರ್ ಥರ ವರ್ಕ್ ಆಗುತ್ತೆ. ಎಂಟರು ಇದು 1 2 3 4 ಅಂತ ಹೊಡೆದು ಆ್ಯಶ್ ಹೊಡೆದ್ರೆ ಅದು ಆಕ್ಸಿಸ್ ಗ್ರ್ಯಾಂಟ್ ಆಗುತ್ತೆ. ಈಗ ನೋಡಿ, ಗ್ರೀನ್ ಎಲ್ ಇ ಡಿ ಟರ್ನ್ಸ್ ಆನ್ ಟು ಶೋ ದ ಪಾಸ್ವರ್ಡ್ ಈಸ್ ಕರೆಕ್ಟ್. ಓಕೆ, ಬಜರು ಬೀಪ್ ಆಗುತ್ತೆ. ಆಮೇಲೆ ಸರ್ವೋ ಮೋಟರ್ 0 ಡಿಗ್ರಿ ಇದ್ದಿದ್ದು 90 ಡಿಗ್ರಿ ಟರ್ನ್ ಆಗುತ್ತೆ ಯಾವಾಗ ಪಾಸ್ವರ್ಡ್ ಕರೆಕ್ಟಾಗಿ ಹೊಡೆದಾಗ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ರಾಂಗ್ ಪಾಸ್ವರ್ಡ್ ಹೊಡೆದ್ರೆ ಏನಾಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ, ಬೀಪ್ಸ್ 3 ಸಲ ಬೀಪ್ ಆಗುತ್ತೆ, ಟೀನ್ ಟೀನ್ ಟೀ ಅಂತ. ಆಮೇಲೆ ಡೋರ್ ಲಾಕ್ ಆಗೇ ಇರುತ್ತೆ, 90 ಡಿಗ್ರಿ ಹೋಗಲ್ಲ, 0 ಡಿಗ್ರಿಯಲ್ಲಿ ಇರುತ್ತೆ. ಓಕೆ, ಆಮೇಲೆ ನಮ್ಗೆ ಕ್ಯಾನ್ಸಲ್ ಮಾಡಬೇಕಂದ್ರೆ ಸ್ಟಾರ್ ಸಿಂಬಲ್ನ ಹೊಡಿಬೇಕು. ಎಲ್ಲ ಡಿಲೀಟ್ ಮಾಡಿ ರಿಫ್ರೆಶ್ ಮಾಡ್ದಂಗೆ. ಅದೇ ಎಂಟರ್ ಹೊಡಿಯೋಬೇಕಾದ್ರೆ ನಾವು ಆ್ಯಶ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಈಗ ಇಂಪಾರ್ಟೆಂಟ್ ಕೋಡ್ ಸೆಷನ್ನು ಕೋಡೆ ನೋಡ್ಕೊಬಿಡೋಣ. ಆ್ಯಶ್ ಇನ್ಕ್ಲೂಡ್ ಕೀಪ್ಯಾಡ್ ಡಾಟ್ ಎಚ್, ಇದು ಇನ್ಬಿಲ್ಟ್ ಲೈಬ್ರರಿ. ಯಾಕೆ ಅಂದರೆ ಕೀಪ್ಯಾಡ್ನ ಇನ್ಸ್ಟಾಲ್ ಮಾಡ್ತಿದ್ವಿ ಅದಕ್ಕೆ. ಇದು ಸರ್ವೋ ಮೋಟರ್ಗೆ ಆ್ಯಶ್ ಇನ್ಕ್ಲೂಡ್ ಸರ್ವೋ ಡಾಟ್ ಎಚ್. ಕಾನ್ಸ್ಟೆಂಟ್ ಬೈಟ್ ರೋಸ್ ಇಸ್ ಈಕ್ವಲ್ ಟು 4, 4 ರೋಸ್ ಇದೆ, 4 ಕಾಲಮ್ಸು, ಕಾಲಮ್ಸ್ ಇಸ್ ಈಕ್ವಲ್ ಟು 4. ಕ್ಯಾರೆಕ್ಟರ್ ಕೀಸ್ ರೋಸಲ್ಲಿ ನೋಡಿ ತೋರಿಸ್ತೀನಿ. ರೋಸಲ್ಲಿ ಫಸ್ಟ್ ರೋಲಿ A 1 2 3 A ಇದೆ, ಅದೇ ಡಿಫೈನ್ ಮಾಡಿದ್ದೀವಿ. 1 2 3 A, 4 5 6 B, 7 8 9 C, ಆ್ಯಶ್ 0 ಸ್ಟಾರ್ 0 ಆ್ಯಶ್ ಡಿ. ಇದಿಷ್ಟು ರೋಸ್ ಕ್ಯಾರೆಕ್ಟರ್ ಯಾವುದಿದೆ ಅಂತ. ಈಗ ಬೈಟ್ ಪಿನ್ ರೋಸಲ್ಲಿ 2 3 4 5 ಇದೆಲ್ಲ ಪಿನ್ ಏನೇನು ಇನಿಷಿಯಲೈಸ್ ಮಾಡಿದ್ದೀವಿ ಅದೇ ಸರ್ಕ್ಯೂಟಲ್ಲಿ ಮಾಡಿದ್ವಲ್ಲ. ರೋ 1ನ 2ಗೆ ಪಿನ್ ನಂಬರ್ 2ಗೆ, ರೋ 2ನ ಪಿನ್ ನಂಬರ್ 3, ರೋ 3ನ ಪಿನ್ ನಂಬರ್ 4, ರೋ 4ನ ಪಿನ್ ನಂಬರ್ 5. ಆಮೇಲೆ ಕಾಲಮ್ಸ್ನ ಅದೇ ಥರ, ಕಾಲಮ್ 1ನ 6, ಕಾಲಮ್ 2ನ 7, ಕಾಲಮ್ 3ನ 8, ಕಾಲಮ್ 4ನ 9 ಇದೇ ಥರ ಕನೆಕ್ಟ್ ಮಾಡಿದ್ವಲ್ಲ ಅದೇ ಥರ ಅದನ್ನು ಇಲ್ಲಿ ಡಿಫೈನ್ ಮಾಡಿದ್ದೀವಿ ಅಷ್ಟೇ. ಕೀಪ್ಯಾಡ್ ಕೀ ಈಸ್ ಈಕ್ವಲ್ ಟು ಕೀಪ್ಯಾಡ್ ಮೇಕ್ ಕೀ ಮ್ಯಾಪ್ ಕೀ ರೋ ಪಿನ್ ಕಾಲಮ್ ಪಿನ್ ರೋಸ್ ಕಾಲಮ್ಸ್. ಇದೆಲ್ಲ ವರ್ಕ್ ಆಗೋಕ್ಕೆ ಕೀಪ್ಯಾಡ್ ಕೀಸ್ನ ವರ್ಕ್ ಮಾಡೋಕ್ಕೆ ಈ ಲೈನ್ ಕೋಡ್ನ ಬರಿತಿದ್ವಿ. ಈಗ ಸರ್ವೋ ನೋಡ್ತಾ ಹೋಗೋಣ. ಸರ್ವೋ ಇದು ಡೋರ್ನ ಓಪನ್ ಮಾಡೋಕ್ಕೆ ಕಾನ್ಸ್ಟೆಂಟ್ ಇಂಟ್ ಸರ್ವೋ ಪಿನ್ ಈಸ್ ಈಕ್ವಲ್ ಟು 10. ನಾವು ಸರ್ವೋ ಪಿನ್ ಮೋಟರ್ ಸಿಗ್ನಲ್ಲು ಪಿನ್ ನಂಬರ್ 10 ಕೊಟ್ಟಿದ್ದೀವಿ. ಓಕೆ, ಸಿಗ್ನಲ್ ಪಿನ್ನ ನಾವು ಪಿನ್ ನಂಬರ್ 10 ಅದೇ ಇನಿಷಿಯಲೈಸ್ ಮಾಡ್ಕೊತಿದ್ದೀವಿ. ಕಾನ್ಸ್ಟೆಂಟ್ ಇಂಟ್ ಗ್ರೀನ್ ಎಲ್ ಇ ಡಿ ಈಸ್ ಈಕ್ವಲ್ ಟು 11. ಗ್ರೀನ್ ಎಲ್ ಇ ಡಿನ 11 ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ, ರೆಡ್ ಎಲ್ ಇ ಡಿನ 12th ಪಿನ್ನಿಗೆ, ಬಜರ್ನ 13 ಪಿನ್ನಿಗೆ, ಸ್ಟ್ರಿಂಗ್ ಪಾಸ್ವರ್ಡು 1 2 3 4. ಇಲ್ಲಿ ನೋಡಿ ಪಾಸ್ವರ್ಡ್ ಏನಂತ ಕ್ಲಿಕ್ ಮಾಡಿದ್ದೀವಿ ಗೊತ್ತಾ ನಾವು 1 2 3 4. ಇಲ್ಲಿ ನೀವು ಬೇಕಾದರೆ ನಿಮ್ಮ ಇಷ್ಟ ಬಂದಿದ್ದ ಪಾಸ್ವರ್ಡು ಸೆಟ್ ಮಾಡ್ಕೋಬೋದು. ನಾವು ಇಲ್ಲಿ 1 2 3 4 ಕೊಟ್ಟಿದ್ದೀವಿ. ನೆಕ್ಸ್ಟು ಸ್ಟ್ರಿಂಗ್ ಎಂಟರ್ಡ್ ಪಾಸ್ವರ್ಡ್ ಏನಿಲ್ಲ, ಅದೇ ನಾವು ಎಂಟರ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದೀವಿ, ಇದು ಇನ್ಬಿಲ್ಟು. ಇದು ನಾವೇನು ಕೊಡ್ತೀವೋ ಅದನ್ನು ಬರುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವಾಯ್ಡ್ ಸೆಟಪ್ ನೋಡ್ತಾ ಹೋಗೋಣ. ಡೋರ್ ಸರ್ವೋ ಡಾಟ್ ಅಟ್ಯಾಚ್ ಸರ್ವೋ ಪಿನ್ನ ಅಟ್ಯಾಚ್ ಮಾಡ್ತಿದ್ದೀವಿ. ಡೋರ್ ಸರ್ವೋ ಡಾಟ್ ರೈಟ್ 0. ಓಕೆ, ಡೋರ್ ಸರ್ವೋ 0 ಆಯಿತು. ಈಗ ಪಿನ್ ಮೋಡ್ ಗ್ರೀನ್ ಎಲ್ ಇ ಡಿ ಔಟ್ಪುಟ್. ಗ್ರೀನ್ ಎಲ್ ಇ ಡಿನ ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ, ರೆಡ್ ಎಲ್ ಇ ಡಿ ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ, ಬಜರ್ ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ, ಗ್ರೀನ್ ಇದು 3 ಔಟ್ಪುಟ್ ಆಗಿ ವರ್ಕ್ ಆಗುತ್ತೆ. ಈಗ ಡಿಜಿಟಲ್ ರೈಟ್ ಹೆಂಗಿರಬೇಕು, ಗ್ರೀನ್ ಎಲ್ ಇ ಡಿ ಲೋ ಆಗಿರಬೇಕು. ಓಕೆ, ಅಂದರೆ ಗ್ರೀನ್ ಎಲ್ ಇ ಡಿ ಆಫ್ ಆಗಿರಬೇಕು, ರೆಡ್ ಎಲ್ ಇ ಡಿನ ಆಫ್ ಆಗಿರಬೇಕು, ಬಜರ್ ಆಫ್ ಆಗಿರಬೇಕು. ಇದು ಸೀರಿಯಲ್ ಡಾಟ್ ಬಿಗಿನ್ ಏನಕ್ಕೆ ಅಂದರೆ ಸೀರಿಯಲ್ ಮಾನಿಟರ್ನಲ್ಲಿ ನಮ್ಗೆ ಡಿಸ್ಪ್ಲೇ ಆಗೋಕ್ಕೆ. ಓಕೆ, ಸೀರಿಯಲ್ ಮಾನಿಟರಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ ಅಂದರೆ ಸೀರಿಯಲ್ ಪ್ರಿಂಟ್ ಎಲ್ ಎನ್ ಸ್ಮಾರ್ಟ್ ಡೋರ್ ಲಾಕ್. ಓಕೆ, ಪ್ರಿಂಟ್ ಎಲ್ ಎನ್ ಎಂಟರ್ ಪಾಸ್ವರ್ಡ್. ಓಕೆ, ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೀರಿಯಲ್ ಮಾನಿಟರಲ್ಲೂ. ನಾವು ಬೇಕಾದರೆ ಎಂಟರ್ ಮಾಡ್ಕೋಬೋದು, ಅಂದರೆ ಸೀರಿಯಲ್ ಮಾನಿಟರಲ್ಲಿ ನೋಡ್ಬೋದು ಈ ಥರ ಡಿಸ್ಪ್ಲೇ ಆಗೋದು. ಓಕೆ, ಎಲ್ಲಿವರೆಗೂ ನಾವು ಎಲ್ ಇ ಡಿ ಯೂಸ್ ಮಾಡಲ್ಲ, ಸೊ ಅದಕ್ಕೆ
ಈಗ ವೈಡ್ ಲೂಪ್ ಬ್ರ್ಯಾಕೆಟ್ ಓಪನ್ ಕ್ಯಾರೆಕ್ಟರ್ ಕೀ ಈಸ್ ಈಕ್ವಲ್ ಟು ಕೀಪ್ಯಾಡ್ ಡಾಟ್ ಗೆಟ್ ಕೀ. ಕ್ಯಾರೆಕ್ಟರ್ ಕೀ ನಮ್ಮ ಕೀಪ್ಯಾಡ್ ಗೆಟ್ ಕೀ, ನಮ್ಗೆ ಏನೇನು ಕೀ ಬೇಕಲ್ಲ ಅದು ಕೀ ಸಿಗೋಕ್ಕೆ. ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಇಫ್ ಕೀ ಇದೆಯಲ್ಲ ಸೀರಿಯಲ್ ಡಾಟ್ ಪ್ರಿಂಟ್ ಕೀ ಆ್ಯಶ್ ಈಸ್ ಈಕ್ವಲ್ ಟು ಸಬ್ಮಿಟ್ ಪಾಸ್ವರ್ಡ್, ಅಂದರೆ ನಾವು ಅದೇ ಹೇಳಿದ್ನಲ್ಲ ಎಂಟರ್ ಸಬ್ಮಿಟ್ ಮಾಡೋಕ್ಕೆ ಆ್ಯಶ್ನ ಯೂಸ್ ಮಾಡ್ತೀವಿ. ಇಫ್ ಕೀ ಈಸ್ ಈಕ್ವಲ್ ಟು ಆ್ಯಶ್ ಅಂದರೆ ಕೀ ಕೊಟ್ಟಿದ್ದನ್ನ ಆ್ಯಶ್ ಆಗಿದ್ದರೆ, ಅಂದರೆ ಕೀ ಈಸ್ ಈಕ್ವಲ್ ಟು ಆ್ಯಶ್, ನಮ್ಮ ಕೀ ಆ್ಯಶಿಗೆ ಈಕ್ವಲ್ ಆದರೆ ಇಫ್ ಎಂಟರ್ಡ್ ಪಾಸ್ವರ್ಡ್ ಈಸ್ ಈಕ್ವಲ್ ಟು ಪಾಸ್ವರ್ಡ್. ನಾವು ಏನೇನು ಪಾಸ್ವರ್ಡ್ ಕೊಡ್ತೀವೋ ಅದು, ಆಮೇಲೆ ನಾವು ಫ್ರೀಯಾಗಿ ಬಿಲ್ಟ್ ಮಾಡಿರ್ತೀವಲ್ಲ ಆ ಪಾಸ್ವರ್ಡ್, ಅದೆರಡು ಈಕ್ವಲ್ ಆದರೆ ಪ್ರಿಂಟ್ LN ಏನಂತ ಪ್ರಿಂಟ್ ಮಾಡುತ್ತೆ, ಆಕ್ಸಿಸ್ ಗ್ರಾಂಟೆಡ್. ಡಿಜಿಟಲ್ ರೈಟ್ ಏನು ವರ್ಕ್ ಮಾಡುತ್ತೆ, ಈ ಗ್ರೀನ್ LED ಹೈ ಮಾಡುತ್ತೆ. ಓಕೆ, ಗ್ರೀನ್ LED ಆನ್ ಮಾಡುತ್ತೆ, ಆಮೇಲೆ ಬಝರ್ನ ಬೀಪ್ ಮಾಡುತ್ತೆ. ಓಕೆ, ಡಿಜಿಟಲ್ ರೈಟ್ ಬಸ್ ಹೈ, ಡಿಸ್ಪ್ಲೇ 200 ಮಿಲಿಸೆಕೆಂಡ್, ಅಂದರೆ 200 ಮಿಲಿಸೆಕೆಂಡ್ ತನಕ ಅದು ಬೀಪ್ ಮಾಡುತ್ತೆ ಅಷ್ಟೆ. ಆಮೇಲೆ ಡಿಜಿಟಲ್ ರೈಟ್ ಬಜರ್ ಆಮೇಲೆ ಲೋ ಆಗುತ್ತೆ. ಆಮೇಲೆ ಏನಾಗುತ್ತೆ, ಡೋರ್ ಸರ್ವೋ ರೈಟ್ 90 ಅಂದರೆ ಸರ್ವೋ ಮೋಟರ್ 0 ಡಿಗ್ರಿ ಇದ್ದು 90 ಡಿಗ್ರಿ ಆಗುತ್ತೆ. ಅದಕ್ಕೆ ಡಿಲೇ ಎಷ್ಟು 5000 ಮಿಲಿಸೆಕೆಂಡ್, ಅಂದರೆ 5 ಸೆಕೆಂಡ್ ಡಿಲೇ ಕೊಡುತ್ತೆ ಡೋರ್ ಓಪನ್ ಮಾಡಿ. ಡೋರ್ ಸರ್ವೋ ಡಾಟ್ ರೈಟ್ 0, ಡಿಜಿಟಲ್ ರೈಟ್ ಗ್ರೀನ್ ಲೈಟ್ ಲೋ, ಅಂದರೆ 5 ಸೆಕೆಂಡ್ ಆದಮೇಲೆ ಏನಾಗುತ್ತೆ, ಡೋರ್ ಕ್ಲೋಸ್ ಆಗುತ್ತೆ, 0 ಡಿಗ್ರಿಗೆ ಬರುತ್ತೆ ಸರ್ವೋ ಮೋಟರು, ಗ್ರೀನ್ ಲೈಟ್ ಆಫ್ ಆಗುತ್ತೆ. ಎಲ್ಸ್ ಸ್ಟೇಟ್ಮೆಂಟ್ ನೋಡಿ, ಎಲ್ಸ್ ಸೀರಿಯಲ್ ಡಾಟ್ ಪ್ರಿಂಟ್ ಎಲ್ ಆಕ್ಸಿಸ್ ಡಿನೈಡ್, ಅಂದರೆ ಆಕ್ಸಿಸ್ ಕೊಟ್ಟಿಲ್ಲ, ನಾವು ತಪ್ಪಾಗಿ ಪಾಸ್ವರ್ಡ್ ಹೊಡೆದ್ರೆ ಏನಾಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ, ಹೈ ಆಗುತ್ತೆ. ಫಾರ್ ಇಂಟ್ ಐ ಈಸ್ ಈಕ್ವಲ್ ಟು 0, ಐ ಇಸ್ ಲೆಸ್ ದೆನ್ 3, ಐ ಪ್ಲಸ್ ಡಿಜಿಟಲ್ ರೈಟ್ ಬಜರ್ ಹೈ ಆಗಿರುತ್ತೆ. ಫಾರ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ವಿ. ಐ ಈಸ್ ಈಕ್ವಲ್ ಟು 0, ಐ ವ್ಯಾಲ್ಯೂ 0, ಲೆಸ್ ದೆನ್ 3, ಐ ಪ್ಲಸ್ ಈ ವ್ಯಾಲ್ಯೂನ ಕಂಡೀಷನ್ನ ಅಪ್ಲೈ ಆಗಬೇಕು ಫಾರ್ ಲೂಪಲ್ಲಿ. ಆವಾಗ ಡಿಜಿಟಲ್ ರೈಟ್ ಬಜರ್ ಹೈ ಆಗಿರುತ್ತೆ, ಯಾವುದು ರೆಡ್ ಲೈಟ್ ಬಜರ್ ಹೈ ಇರಬೇಕು, 200 ಮಿಲಿಸೆಕೆಂಡ್ ಡಿಲೇ. ಆಮೇಲೆ ಡಿಜಿಟಲ್ ರೈಟ್ ಬಜರ್ ಲೋ ಆಗಿರುತ್ತೆ. ಓಕೆ, ಇಲ್ಲಿ ಬಜರ್ ಹೈ ಮಾಡಬೇಕು. ಯಾವಾಗ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಬಜರ್ ಲೋ ಆಗಿರಬೇಕು. ಓಕೆ, ಡಿಲೇ 200 ಮಿಲಿಸೆಕೆಂಡ್. ಓಕೆ, ನೆಕ್ಸ್ಟು ಡಿಜಿಟಲ್ ರೈಟ್ ರೆಡ್ ಲೈಟ್ ಆಫ್ ಆಗಿರುತ್ತೆ. ಆಮೇಲೆ ಏನು ಬರುತ್ತೆ, ಕ್ಲಿಯರ್ ಎಂಟರ್ಡ್ ಪಾಸ್ವರ್ಡ್. ನಮಗೆ ಎಂಟರ್ಡ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಖಾಲಿ ಸ್ಪೇಸು. ಓಕೆ, ಅದಕ್ಕೆ ಕ್ಲಿಯರ್ ಮಾಡಬೇಕಂದ್ರೆ ನಾವು ಸ್ಟಾರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸ್ಟಾರ್ ಈಸ್ ಈಕ್ವಲ್ ಟು ಕ್ಲಿಯರ್ ಪಾಸ್ವರ್ಡ್. ನಾವು ಸ್ಟಾರ್ ಸಿಂಬಲ್ನ ಯೂಸ್ ಮಾಡ್ತೀವಿ ಏನಕ್ಕೆ, ಪಾಸ್ವರ್ಡ್ನ ಕ್ಲಿಯರ್ ಮಾಡೋಕ್ಕೆ. ಓಕೆ, ಇಲ್ಲೇ ಮೇಲೆ ತಗೊಬಂದ್ಬಿಡ್ತೀನಿ. ಸ್ಟಾರ್ ಸಿಂಬಲ್ನ ತೊಗೊಬಂದಿದ್ವಿ. ಇಲ್ಲಿ ನೋಡಿ, ಸ್ಟಾರ್ ಈಸ್ ಈಕ್ವಲ್ ಟು ಕ್ಲಿಯರ್ ಪಾಸ್ವರ್ಡು. ಎಲ್ಸ್ ಇಫ್ ಕೀ ಈಸ್ ಈಕ್ವಲ್ ಟು ಸ್ಟಾರ್ ಎಂಟರ್ಡ್ ಪಾಸ್ವರ್ಡ್ ಈಸ್ ಈಕ್ವಲ್ ಟು ಬ್ಲ್ಯಾಂಕ್, ಅಂದರೆ ನಾವು ಕೊಟ್ಟಿರೋ ಪಾಸ್ವರ್ಡ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಸೀರಿಯಲ್ ಡಾಟ್ ಪ್ರಿಂಟ್ LN ಪಾಸ್ವರ್ಡ್ ಕ್ಲಿಯರ್ಡು, ಸ್ಟೋರ್ಸ್ ದ ಕೀ ಅಂತ ಬಂದು ಎಂಟರ್ ಪಾಸ್ವರ್ಡ್ ಮತ್ತೆ ಕೇಳುತ್ತೆ. ನೆಕ್ಸ್ಟ್ ಎಲ್ಸ್ ಇದಿಷ್ಟಾದ್ಮೇಲೆ ಪಾಸ್ವರ್ಡ್ ಕ್ಲಿಯರ್ ಅಂತ ಬರುತ್ತೆ. ಎಲ್ಸ್ ಪಾಸ್ವರ್ಡ್ ಎಂಟರ್ ಪಾಸ್ವರ್ಡ್ ಪ್ಲಸ್ ಕೀ, ಅಂದರೆ ಎಂಟರ್ ಪಾಸ್ವರ್ಡ್ ಮತ್ತು ಕೀ ವರ್ಕ್ ಆಗುತ್ತೆ. ಅದಾದ್ಮೇಲೆ ಫಾರ್ವರ್ಡ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ದೀವಿ. ಇದಿಷ್ಟೇ ಕೋಡು. ಸ್ವಲ್ಪ ಲೆಂತಿ ಆಗಿದ್ರೆ ನಾನು ಇದನ್ನು ಪಿನ್ ಕಮೆಂಟಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಹೋಗಿ ಕಾಪಿ ಮಾಡಿ ರನ್ ಮಾಡಿ ನೋಡ್ಬೋದು. ಓಕೆ, ಇದು ಮತ್ತು ಇಲ್ಲಿ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. ಸ್ಟಾರ್ಟು, ರೀಡ್ ಕೀಬೋರ್ಡು, ಕೀ ಪ್ರೆಸ್ಡು, ಆ್ಯಶ್ ಪ್ರೆಸ್ ಮಾಡಿದ್ದಾರೆ ಇಲ್ವಾ, ಕಂಪೇರ್ ಮಾಡುತ್ತೆ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ಕರೆಕ್ಟ್ ಆಗಿದ್ದರೆ ಕ್ಲಿಯರ್ ಎಂಟ್ರಿ, ಇಲ್ಲ ಅಂದರೆ ನೆಕ್ಸ್ಟ್ ಅಟೆಂಪ್ಟು. ಇದು ಫ್ಲೋ ಚಾರ್ಟು. ಈಗ ಟೆಸ್ಟಿಂಗ್ ಔಟ್ಪುಟು ರಿಸಲ್ಟು ಅದೇ ಟೆಸ್ಟ್ 1 1 2 3 4 ಪ್ಲಸ್ ಆ್ಯಶ್ ಕೊಟ್ಟರೆ ಆಕ್ಸಿಸ್ ಗ್ರಾಂಟ್ ಕೊಡುತ್ತೆ. ಅದೇ 1 2 3 5 ಕೊಟ್ಟರೆ ಡಿನೈ ಮಾಡುತ್ತೆ. 1 2 ಕೊಟ್ಟರೆ ಪಾಸ್ವರ್ಡ್ ಕ್ಲಿಯರ್ ಆಗಲ್ಲ. ಆಮೇಲೆ ಆಟೋ ಚೆಕ್ ಅಂತ ಕೊಡುತ್ತೆ, ರೀಚೆಕ್. ಓಕೆ, ಇದಿಷ್ಟು ಪಾಸ್ವರ್ಡ್ ಟೆಸ್ಟಿಂಗಲ್ಲಿ ಏನೇನು ರಿಸಲ್ಟ್ ಬರುತ್ತೆ ಅದು. ಈಗ ಇದರ ಅಡ್ವಾಂಟೇಜಸ್ ನೋಡ್ತಾ ಹೋದರೆ, ಕೀಲೆಸ್ ಆಕ್ಸೆಸ್ಸು, ಬೀಗ ಇಲ್ಲದೆ ನಾವು ಆಕ್ಸೆಸ್ ಮಾಡ್ಬೋದು. ನೋ ಫಿಸಿಕಲ್ ಕೀ ನೀಡೆಡ್. ಓಕೆ, ಸಿಂಪಲ್ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಆಟೋಮೆಟಿಕ್ ರೀಲಾಕಿಂಗ್ ಆಫ್ಟರ್ ಅನ್ಲಾಕಿಂಗ್ ಪೀರಿಯಡ್, ಅಂದರೆ 5 ಸೆಕೆಂಡ್ ಆದಮೇಲೆ ತಾನೇ ಲಾಕ್ ಆಗುತ್ತೆ. ಓಕೆ, ಕ್ಲಿಯರ್ ವಿಜುವಲ್ ಆ್ಯಂಡ್ ಆಡಿಯೋ ಫೀಡ್ಬ್ಯಾಕ್, ಅಂದರೆ ನಮಗೆ ಕ್ಲಿಯರಾಗಿ ವಿಷನ್ಸ್ ಕೊಡುತ್ತೆ. ಅಂದರೆ ನಾವು ಹೋಗಿ ನಿಂತು ಪಾಸ್ವರ್ಡ್ ಕರೆಕ್ಟಾಗಿ ಹೊಡೆದ್ರೆ LED ಮುಖಾಂತರ ನಮಗೆ ಇಂಡಿಕೇಶನ್ ಕೊಡುತ್ತೆ, ಮತ್ತು ಆಡಿಯೋನ ಬೀಪ್ ಮಾಡಿ ನಮಗೆ ಅಲರ್ಟ್ ಮಾಡುತ್ತೆ. ಓಕೆ, ಲೋ ಕಾಸ್ಟು, ಕಾಂಪ್ಯಾಕ್ಟು, ಈಸಿ ಟು ಪ್ರೊಟೆಕ್ಟ್, ಟೈಪ್ ವಿತ್ ಆರ್ಡಿನೋ, ಈಸಿ ಟು ಎಕ್ಸ್ಟೆಂಡ್ ವಿತ್ ಡಿಸ್ಪ್ಲೇ, RFID, IoT ಆರ್ ಮಲ್ಟಿಪಲ್ ಪಾಸ್ವರ್ಡ್ಸ್.
ಓಕೆ, ಇದಾಗಿದ್ದು ಇದ್ರ ಅಡ್ವಾಂಟೇಜಸ್ಸು. ಈಗ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋದರೆ, ಪಾಸ್ವರ್ಡ್ ಈಸ್ ಹಾರ್ಡ್ ಕೋಡೆಡ್ ಇಲ್ಲ ಅಂದರೆ 1 2 3 4 ಪಾಸ್ವರ್ಡ್ ಕೊಡಬಾರ್ದು, ಒಂಚೂರು ಹೈ ಪಾಸ್ವರ್ಡ್ ಕೊಡಬೇಕು, ಅಂದರೆ ಯಾರೂ ತೆಗಿಯೋಕ್ಕಾಗಬಾರ್ದು. ಸೊ ಈಸಿ ಪಾಸ್ವರ್ಡ್ ಇರಬಾರ್ದು. ಪಾಸ್ವರ್ಡ್ ಈಸ್ ನಾಟ್ ಮಾಸ್ಕ್ ಫಾರ್ ಸೀರಿಯಲ್ ಮಾನಿಟರ್. ಸೀರಿಯಲ್ ಮಾನಿಟರಲ್ಲಿ ನಾವು ಏನೇ ಥರ ಪಾಸ್ವರ್ಡ್ ಕೊಟ್ಟಿದ್ದನ್ನ ತೋರಿಸಲ್ಲ. ಇದು ಎಜುಕೇಷ್ನಲ್ ಪ್ರೋಟೋಟೈಪು, ಅದಕ್ಕೆ ನೋ ಲಾಕ್ಔಟ್ ಆಫ್ಟರ್ ರಿಪೀಟಿಂಗ್ ರಾಂಗ್ ಅಟೆಂಪ್ಟ್, ಅಂದರೆ ಲಾಕ್ ಆಗಲ್ಲ ಬಾಗಿಲು. ಸೊ ಅಂದರೆ ತಪ್ಪಾಗಿ ಬರೆದ್ರೆ, ನಮ್ಮ ಮೊಬೈಲಲ್ಲಿ ಹೆಂಗೆ ರಾಂಗ್ ಪಾಸ್ವರ್ಡ್ ಕೊಟ್ಟರೆ ಮೊಬೈಲ್ ವಿಲ್ ಬಿ ಆನ್ ವಿದಿನ್ ಇಷ್ಟು ಸೆಕೆಂಡು ಆ ಥರ ಲಾಕ್ ಆಗುತ್ತಲ್ಲ, ಅದು ಆಗಲ್ಲ ಇಲ್ಲಿ. ಸರ್ವೋ ಟಾರ್ಕ್ ಆ್ಯಂಡ್ ಮೆಕ್ಯಾನಿಸಮ್ ಮೌಂಟೆಡ್ ಡಿಟರ್ಮಿನ್ ವೆದರ್ ಇಟ್ ಈಸ್ ಫಿಸಿಕಲಿ ಸೆಕ್ಯೂರ್ಡ್ ಫಾರ್ ಎ ರಿಯಲ್ ಡೋರ್. ಓಕೆ, ರಿಯಲ್ ಡೋರಿಗೆಲ್ಲ ಮಾಡೋಕ್ಕೆ ಸ್ವಲ್ಪ ರಿಸ್ಕಿ, ಅದಕ್ಕೆ ಒಂಚೂರು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು. ಯೂಸರ್ ಸಪೋರ್ಟ್ ಪವರ್ ಸಪ್ಲೈ ಕೊಟ್ಟಿರಬೇಕು, ಗ್ರೌಂಡ್ನ ಕೊಟ್ಟಿರಬೇಕು, ಎನಿ ಟೈಮ್ ಪವರ್ ಸಪ್ಲೈ ಆಗ್ತಾ ಇರಬೇಕು. ಇದಿಷ್ಟು ಇದ್ರ ಡಿಸ್ಅಡ್ವಾಂಟೇಜಸ್ಸು. ಅಪ್ಲಿಕೇಶನ್ ನೋಡ್ತಾ ಹೋದರೆ, ಹೋಮು ರೂಮ್ ಆಕ್ಸಿಸ್, ಸ್ಕೂಲ್ ಪ್ರಾಜೆಕ್ಟಿಗೆ, ಆಫೀಸ್ ಕ್ಯಾಬಿನಿಗೆ, ಲ್ಯಾಬ್ ಎಕ್ವಿಪ್ಮೆಂಟ್, ಸ್ಮಾರ್ಟ್ ಹೋಮು, ಹಾಸ್ಟೆಲ್ ಆರ್ ಲಾಕರ್, ಇದಿಷ್ಟಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟು ಈ ಫ್ಯೂಚರ್ ಇಂಪ್ರೂವ್ಮೆಂಟ್ ಹೆಂಗೆ, LCDನ ಇನ್ಬಿಲ್ಟ್ ಮಾಡ್ಕೋಬೇಕು. ಆಮೇಲೆ ಮ್ಯಾಕ್ಸಿಮಮ್ ಅಟೆಂಪ್ಟ್ ಲಿಮಿಟ್ ಲಾಕ್ ಮಾಡೋ ಥರ ಇರಬೇಕು. ಸ್ಟೋರ್ ಆರ್ ಚೇಂಜಸ್ ಪಾಸ್ವರ್ಡು, EEPROM ಅಂದರೆ ಪಾಸ್ವರ್ಡ್ ಏನೇನು ಎಂಟರ್ ಮಾಡಿದೆಯೋ ಅದೆಲ್ಲ ಸ್ಟೋರ್ ಮಾಡೋ ಥರ ಮಾಡಬೇಕು. ಆಮೇಲೆ ಯೂಸ್ RFID ಫಿಂಗರ್ ಪ್ರಿಂಟು, ಇದೆಲ್ಲ ಜಾಸ್ತಿ ಅಥೆಂಟಿಕೇಷನ್ ಮಾಡಿ ಯೂಸ್ ಮಾಡಬೇಕು. ಆಮೇಲೆ ವೈಫೈ ಮತ್ತು ಬ್ಲೂಟೂತ್ ರಿಮೋಟ್ ಕಂಟ್ರೋಲಿಂಗ್ ಆಗಿರಬೇಕು, ನಮ್ಗೆ ಒಳಗಿದ್ದವ್ರಿಗೆ ಗೊತ್ತಾಗಬೇಕು ಯಾರು ಬಂದಿದ್ದಾರೆ ಅಂತ. ಯೂಸ್ ಎ ಪ್ರಾಪರ್ ಎಲೆಕ್ಟ್ರಿಕ್ ಲಾಕ್, ಅಂದರೆ ಎಲೆಕ್ಟ್ರಿಕ್ ಲಾಕ್ನ ಪ್ರಾಪರ್ ಆಗಿರಬೇಕು. ಅಂದರೆ ಲಾಕ್ ಸಿಸ್ಟಮ್ ಸ್ವಲ್ಪ ಹಾರ್ಡ್ ಆಗಿದ್ರೆ ಒಂಚೂರು ಚಾನ್ಸಸ್ ಆಫ್ ಗೆಟಿಂಗ್ ಕಳ್ತನ ಆಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಲಾಕ್ನ ಸ್ವಲ್ಪ ಜಾಸ್ತಿ ಇರಬೇಕು. ಈಗ ಕನ್ಕ್ಲೂಷನ್ ಬಂದ್ಬಿಟ್ಟು, ಇದೇನಿಲ್ಲ, 4x4 ಕೀಪ್ಯಾಡ್ ಯೂಸ್ ಮಾಡಿ ನಾವು ಒಂದು ಡೋರ್ ಆಕ್ಸಿಸ್ನ ಕಂಟ್ರೋಲ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀವಿ. ಈ ಪ್ರಾಜೆಕ್ಟಲ್ಲಿ ಏನು, ನಾವು ಕೀಪ್ಯಾಡ್ ಇನ್ಪುಟ್ ಆಗಿ ತೊಗೊತಿದ್ದೀವಿ, ಆಮೇಲೆ ಪಾಸ್ವರ್ಡ್ನ ಪ್ರೊಸೆಸ್ ಥರ ತೊಗೊತಿದ್ದೀವಿ, ಆ್ಯಂಡ್ ಔಟ್ಪುಟಲ್ಲಿ ನಾವು ಸರ್ವೋ ಮೋಟರ್ LEDs ಬಜರಿಂದ ನಾವು ಔಟ್ಪುಟ್ ಸಿಗುತ್ತೆ. ಇದಿಷ್ಟೇ ಈ ಪ್ರಾಜೆಕ್ಟಿನ ಉದ್ದೇಶ. ಈ ಪ್ರಾಜೆಕ್ಟಿನ ಉದ್ದೇಶ ಏನಂದರೆ, ಪಾಸ್ವರ್ಡ್ ಹೊಡೆದು ನಮ್ಗೆ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗೋ ಥರ ವಿದೌಟ್ ಎನಿ ಕೀ ಆಗಿತ್ತು. ಇದಾಗಿತ್ತು ಇದ್ರದ್ದು ಎಕ್ಸ್ಪ್ಲನೇಷನು. ಈಗ ಬನ್ನಿ ನಾವು ಈ ಸರ್ಕ್ಯೂಟ್ನ ಬಿಲ್ಡ್ ಮಾಡಿ ನೋಡೋಣ ಥಿಂಕರ್ ಕ್ಯಾಡಲ್ಲಿ. ಓಕೆ, ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಕ್ರಿಯೇಟ್ ಸರ್ಕ್ಯೂಟ್ಸ್, ಓಕೆ, ಬೇಕಾಗಿರೋ ಕಂಪೋನೆಂಟ್ಸ್ ಎಲ್ಲ ತಗೊಬಿಡೋಣ. ಆರ್ಡಿನೋ, ಬ್ರೆಡ್ ಬೋರ್ಡ್, ಸರ್ವೋ ಮೋಟರು, ರೋಟೇಟ್ ಮಾಡಿಬಿಡೋಣ ಸರ್ವೋ ಮೋಟರ್ನ. ಓಕೆ, ಸರ್ವೋ ಮೋಟರು. ನೆಕ್ಸ್ಟ್ ಬೇಕಾಗಿರೋದು ಬಜರು, ನೆಕ್ಸ್ಟ್ ಬೇಕಾಗಿರೋದು LED, ರೆಡ್ LED, ರೆಡ್ ಒಂದು, ನೆಕ್ಸ್ಟ್ ಗ್ರೀನ್ ಒಂದು, ಗ್ರೀನ್. ಓಕೆ, 2 ರೆಸಿಸ್ಟರು, ಒಂದು 220 ಓಮ್, 2 220 ಓಮ್, ನಾಟ್ ಕಿಲೋ, ಎರಡು ಕಿಲೋ ರೆಸಿಸ್ಟರು. ನೆಕ್ಸ್ಟ್ ಬೇಕಾಗಿರೋದು ನಮ್ಗೆ ಮೇನ್ ಕಾಂಪೊನೆಂಟ್ಸ್ ಕೀಪ್ಯಾಡ್. ಓಕೆ, ಕೀಪ್ಯಾಡ್ ಸ್ವಲ್ಪ ಸಣ್ಣ ಮಾಡ್ಕೊಂಡ್ಬಿಡ್ತೀನಿ ಸೈಜು. ಈಗ ಒಂದೊಂದಾಗಿ ಕನೆಕ್ಟ್ ಮಾಡೋಣ. ಓಕೆ, ಫಸ್ಟ್ ಸರ್ವೋ ಮೋಟರ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ಕಾಮನ್ VCC, ಕಾಮನ್ ಗ್ರೌಂಡ್. ಮೇನ್ ಕಾಮನ್ VCCಗೆ ರೆಡ್ಡು, ಕಾಮನ್ VCC, ನೆಕ್ಸ್ಟ್ ಕಾಮನ್ ಗ್ರೌಂಡು, ಬ್ಲ್ಯಾಕ್. ಕಾಮನ್ ಗ್ರೌಂಡು, ಕಾಮನ್ VCC ಆಯಿತು. ಈಗ ಎಲ್ಲದನ್ನು ಒಂದೊಂದಾಗೆ ಪಟ ಸೆಟ್ ಮಾಡ್ಕೊಬಿಡೋಣ. ಈಗ ಇಲ್ಲಿ ನೋಡಿ, ಗ್ರೌಂಡಿಂದ ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀನಿ, ಕಾಮನ್ ಗ್ರೌಂಡಿಗೆ. ಓಕೆ, ನೆಕ್ಸ್ಟು VCC, ಪವರ್ ಟು VCC ರೆಡ್ ಮಾಡಿಬಿಡ್ತೀನಿ ಕಲರು. ಓಕೆ, ರೆಡ್ ಆಯಿತು. ಈಗ ನೆಕ್ಸ್ಟು ಸಿಗ್ನಲಿಂದ ಪಿನ್ ನಂಬರ್ 10ಗೆ
ಪಿನ್ ನಂಬರ್ 10. ಪಿನ್ ನಂಬರ್ 10. ಇದ್ರ ಕಲರು ಚೇಂಜ್ ಮಾಡಿಬಿಡ್ತೀನಿ, ಬ್ಲೂ ಮಾಡ್ಕೊಬಿಡ್ತೀನಿ. ಓಕೆ, 10 ಆಯಿತು. ಇದ್ರ ಕನೆಕ್ಷನ್ ಮುಗೀತು. ಈಗ ಬಜರ್ ಕನೆಕ್ಷನ್ ಮಾಡೋಣ. ಬಜರ್ನ ನಾನು ಇಲ್ಲೇ ಪ್ಲೇಸ್ ಮಾಡಿಬಿಡ್ತೀನಿ, ರೊಟೇಟ್ ಮಾಡಿ. ಓಕೆ, ನೆಗೆಟಿವ್ ಟು ಗ್ರೌಂಡು, ನೆಗೆಟಿವ್ ಟು ಗ್ರೌಂಡು ಆಯಿತು. ಈಗ ಪಾಸಿಟಿವ್ ಟು ನಾವು ಪಾಸಿಟಿವ್ನ ಪಿನ್ ನಂಬರ್ 13 ಕನೆಕ್ಟ್ ಮಾಡ್ತೀವಿ. ಪಿನ್ ನಂಬರ್ 13. ಓಕೆ, ಇಲ್ಲಿಗೆ ಬಜರ್ ಕನೆಕ್ಷನ್ ಆಯಿತು. ಈಗ LED ಇಲ್ಲೇ ಪ್ಲೇಸ್ ಮಾಡ್ಕೊಬಿಡೋಣ. ಇಲ್ಲೊಂದು LED, ನೆಕ್ಸ್ಟು ಗ್ರೀನ್ LED ಅದರಲ್ಲಿ ಪಕ್ಕನೆ ಗ್ರೀನ್ LED ನೆಗೆಟಿವ್ನ ಡೈರೆಕ್ಟ್ ನೆಗೆಟಿವ್ ಕನೆಕ್ಟ್ ಮಾಡ್ತೀನಿ. ಆಮೇಲೆ ರೆಡ್ ಲೈಟ್ ನೆಗೆಟಿವ್ನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ಪಾಸಿಟಿವ್ನ ಕನೆಕ್ಟ್ ಮಾಡ್ಕೊಬಿಡೋಣ. ರೆಡ್ಡಿನ ಪಾಸಿಟಿವಿಂದ ನಾವು ರೆಸಿಸ್ಟರ್ ಕೊಡ್ತೀವಿ ಅಷ್ಟೇ. ರೆಡ್ ಪಾಸಿಟಿವ್ ಟು ಪಾಸಿಟಿವ್ನ ಇಲ್ಲಿ ಕನೆಕ್ಷನ್ ಕೊಟ್ಟು ಇಲ್ಲಿಂದ ರೆಡ್ LED ಪಿನ್ ನಂಬರ್ 12 ಕನೆಕ್ಟ್ ಮಾಡ್ತೀವಿ. ಇದ್ರ ವೈರ್ ಕನೆಕ್ಷನ್ ರೆಡ್ ಮಾಡ್ಕೊಳ್ತೀವಿ ಕಲರ್. ಓಕೆ, ಈಗ ಗ್ರೀನ್ LED ಕನೆಕ್ಟ್ ಮಾಡಿಬಿಡೋಣ. ಪಾಸಿಟಿವ್ ಇನ್ ಪಾಸಿಟಿವ್ ಟು ಪಿನ್ ನಂಬರ್ 11. ಪಿನ್ ನಂಬರ್ 11. ಪಿನ್ ನಂಬರ್ 11. ಈಗ ಇದಿಷ್ಟು ಕನೆಕ್ಷನ್ ಮುಗೀತು. ಈಗ ಮೇನ್ ಕೀಪ್ಯಾಡ್ ಕನೆಕ್ಷನ್ ಮಾಡ್ತಾ ಹೋದ್ರೆ ಮುಗೀತು ಕನೆಕ್ಷನ್. ಇಲ್ಲಿ ನೋಡಿ, ರೋ 1 ಇಂದ ನಾವು ಪಿನ್ 2 ಕನೆಕ್ಷನ್ ಕೊಡ್ತೀವಿ. ರೋ 1 ಇಂದ ಪಿನ್ 2. ಓಕೆ, ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಬಿಡೋಣ. ರೆಡ್ ತೊಗೊತಿದ್ದೀನಿ. ರೋ 2 ಇಂದ ಪಿನ್ 3. ನೆಕ್ಸ್ಟು ಆರೆಂಜ್ ತೊಗೋತೀನಿ. ರೋ 3 ಇಂದ ಪಿನ್ ನಂಬರ್ 4. ಓಕೆ, ಪಿನ್ ನಂಬರ್ 4. ನೆಕ್ಸ್ಟು ಎಲ್ಲೋ ತೊಗೊಂಡು ರೋ 4 ಇಂದ ಪಿನ್ ನಂಬರ್ 5. ನೆಕ್ಸ್ಟು ಕಾಲಮ್ 1 ಇಂದ ಪಿನ್ ನಂಬರ್ 6. ಸೀರಿಯಲ್ ಆಗಿ ಲೈನ್ ವೈಸ್ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು. 6. ನೆಕ್ಸ್ಟು ಪರ್ಪಲ್ ಲೈನ್ ತೊಗೋತೀನಿ. ಕಾಲಮ್ 2 ಇಂದ ಪಿನ್ ನಂಬರ್ 7. ನೆಕ್ಸ್ಟು ಕಲರ್ ಚೇಂಜ್ ಮಾಡ್ಕೊಬಿಡ್ತೀನಿ. ನೀವು ಒಂದೇ ಕಲರ್ಗೂ ಕೊಡ್ಬೋದು, ನಾನು ಕನ್ಫ್ಯೂಷನ್ ಆಗೋದು ಬೇಡ ಅಂತ ಕಲರ್ ಕೊಡ್ತೀನಿ. ಕಾಲಮ್ 3 ಇಂದ ಪಿನ್ ನಂಬರ್ 8. ನೆಕ್ಸ್ಟ್ ಲಾಸ್ಟ್ ಕಾಲಮಿಂದ ಪಿನ್ ನಂಬರ್ 9 ಬ್ರೌನ್ ತೊಗೋತೀನಿ. ಕಾಲಮ್ 4 ಟು ಪಿನ್ ನಂಬರ್ 9. ಓಕೆ, ಎಲ್ಲ ಗ್ರೌಂಡು VCC ಕನೆಕ್ಷನ್ ಆಯಿತು. ಒಂದ್ಸಲಿ ಚೆಕ್ ಮಾಡ್ಕೊಬಿಡ್ತೀನಿ. ಇದ್ರದ್ದು ಗ್ರೌಂಡ್ ಕನೆಕ್ಷನ್ ಆಯಿತು. ಓಕೆ, ಎಲ್ಲ ಕನೆಕ್ಷನ್ ಮಾಡೈತಿ. ಈಗ ಕೋಡ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಕೋಡ್ಸು ಟೆಕ್ಸ್ಟು ಕಂಟಿನ್ಯೂ. ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಆಯಿತು. ಈಗ ನಾವು ಫ್ರೀಯಾಗಿ ಇನ್ಸ್ಟಾಲ್ ಮಾಡಿದ್ದು ಕೋಡ್ನ ಬರೆದು ಬಿಡೋಣ. ಓಕೆ, ಸ್ಟಾರ್ಟ್ ಸಿಮ್ಯುಲೇಷನ್. ವರ್ಕ್ ಆಗುತ್ತೆ, ನಿಮಿಷ ತೋರಿಸ್ತೀನಿ. ಓಕೆ, ವಿಸಿಬಲ್ ಇದೆ ಅಂತ ಅನ್ಕೋತಿದ್ದೀನಿ. ಈಗ ನೋಡಿ, ನಾವು ಪಾಸ್ವರ್ಡ್ ಸೆಟ್ ಮಾಡಿದ್ದು 1 2 3 4. ಫಸ್ಟ್ ಕರೆಕ್ಟ್ ಪಾಸ್ವರ್ಡ್ ಹೊಡೆದು ನೋಡೋಣ. 1 2 3 4 ಹ್ಯಾಶ್. ನೋಡಿ, ಒಂದ್ಸಲಿ ಬೀಪ್ ಆಯಿತು. ಸರ್ವೋ ಮೋಟರ್ ಓಪನ್ ಆಯಿತು. 5 ಸೆಕೆಂಡ್ ಓಪನ್ ಆಗಿರುತ್ತೆ, ಆಮೇಲೆ ಕ್ಲೋಸ್ ಆಯಿತು. ಇನ್ನೊಂದ್ಸಲಿ ನೋಡಿ, 1 2 3 4 ಹ್ಯಾಶ್. ಓಕೆ, ಓಪನ್ ಆಯಿತು. ಡೋರ್ ಓಪನ್ ಆಯ್ತು. ಇಲ್ಲಿ 1 2 3 4 ಸರ್ವೋ ಮೋಟರ್ ಇಲ್ಲಿ ನೋಡಿ ಓಪನ್ ಆಗಿದೆ. 5 ಸೆಕೆಂಡ್. ಓಕೆ, ಈಗ ತಪ್ಪು ಪಾಸ್ವರ್ಡ್ ಹೊಡೆದು ನೋಡೋದು. 1 2 4 8 ಹೊಡೆಯೋಣ.
ಈಗ ಎಂಟರ್ ಕೊಡ್ತೀನಿ ನೋಡಿ, 3 ಸಲ ಬೀಪ್ ಆಯಿತು, ಆಮೇಲೆ ಸರ್ವೋ ಮೋಟರ್ ಓಪನ್ ಆಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತಿದ್ದೀನಿ, ಸ್ಮಾರ್ಟ್ ಡೋರ್ ಪ್ರಾಜೆಕ್ಟ್. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.